ಹೊಸಕೋಟೆ ತಾಲೂಕಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದಂತಹ ತಿರುಮಲಶೆಟ್ಟಹಳ್ಳಿ ಕ್ರಾಸ್ನಲ್ಲಿರುವ ವಿದ್ಯಾವನ ಕಾಲೇಜಿನಲ್ಲಿ ಫ್ರೆಷರ್ಸ್ ಡೇ ಹಾಗೂ ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮವು ಸಡಗರ ಸಂಭ್ರಮದಿಂದ ನೆರವೇರಿತು. ಈ ಒಂದು ಕಾರ್ಯಕ್ರಮದಲ್ಲಿ ಕಾಲೇಜಿನ ಸಂಸ್ಥಾಪಕ ಕಾರ್ಯದರ್ಶಿಗಳಾದಂತಹ ಬೈರಾರೆಡ್ಡಿ, ವಿದ್ಯಾವನ ಕಾಲೇಜು ಅಧ್ಯಕ್ಷೆ ಸುಜಾತಾ ಬೈರಾರೆಡ್ಡಿ, ನಿವೃತ್ತ ಶಿಕ್ಷಕರಾದ ನಾರಾಯಣಪ್ಪ, ನಾರಾಯಣಸ್ವಾಮಿ, ಹಿರಿಯ ವಕೀಲರಾದಂತಹ ಹರಳೂರು ರಾಜಣ್ಣನವರು ಹಾಜರಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದ್ರು. ವಿದ್ಯಾವನ ಕಾಲೇಜು ಸಾಕಷ್ಟು ವೈಶಿಷ್ಟ್ಯತೆಗಳನ್ನು ಹೊಂದಿದ್ದು 2016-17ನೇ ಶೈಕ್ಷಣಿಕ ವರ್ಷದಲ್ಲಿ ಕೇವಲ 15 ವಿದ್ಯಾರ್ಥಿಗಳೊಂದಿಗೆ ಪ್ರಾರಂಭವಾದ ಈ ಕಾಲೇಜು ಇಂದು 520ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳೊಂದಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಗ್ಗಳಿಕೆಯನ್ನ ಗಳಿಸಿದೆ. ಪ್ರತಿ ವರ್ಷ 100% ಫಲಿತಾಂಶವನ್ನ ದಾಖಲಿಸುವುದರ ಮೂಲಕ 60-65% ತೆಗೆತಿದ್ದಂತಹ ಮಕ್ಕಳನ್ನ 90%ಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸುವಂತೆ ಮಾಡುವಲ್ಲಿ ಸಾಕಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿದೆ. ಇನ್ನು ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಕಾಲೇಜಿನ ಸಂಸ್ಥಾಪಕ ಕಾರ್ಯದರ್ಶಿಗಳಾದ ಬೈರಾರೆಡ್ಡಿರವರು ಮಾತನಾಡ್ತಾ, ಗುಣಮಟ್ಟದ ಶಿಕ್ಷಣ, ಶಿಸ್ತಿನ ಕಲಿಕಾ ವಾತಾವರಣ ಹಾಗೂ ನಿರಂತರ ಶೈಕ್ಷಣಿಕ ಮಾರ್ಗದರ್ಶನದ ಮೂಲಕ ಸಾಮಾನ್ಯ ಸಾಧನೆ ಮಾಡುತ್ತಿದ್ದ ವಿದ್ಯಾರ್ಥಿಗಳನ್ನ ಅತ್ಯುನ್ನತ ಸಾಧಕರನ್ನಾಗಿ ರೂಪಿಸುವುದೇ ನಮ್ಮ ಕಾಲೇಜಿನ ಪ್ರಮುಖ ವೈಶಿಷ್ಟ್ಯವಾಗಿದೆ. ಈ ಒಂದು ಕಾಲೇಜಿನಲ್ಲಿ ನೂತನ ವಿದ್ಯಾರ್ಥಿಗಳ ಸ್ವಾಗತ ಜೊತೆಗೆ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಬಿಕಾಂ ಪದವಿ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಹಾಗೂ ಬೀಳ್ಕೊಡುಗೆ ಸಮಾರಂಭವನ್ನ ಆಯೋಜನೆ ಮಾಡಿದ್ದೇವೆ. ನಮ್ಮ ಕಾಲೇಜು ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ಫಲಿತಾಂಶಗಳಲ್ಲಿ ಸಾಕಷ್ಟು ಅತ್ಯುತ್ತಮ ಸ್ಥಾನವನ್ನ ಪಡೆದುಕೊಂಡಿದ್ದು ಶೈಕ್ಷಣಿಕ ಸಾಧನೆಯಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿದೆ. ಸಾಮಾನ್ಯವಾಗಿ ಹೆಚ್ಚಿನ ಅಂಕ ಪಡೆದ ವಿದ್ಯಾರ್ಥಿಗಳನ್ನ ದಾಖಲು ಮಾಡಿಕೊಂಡು ಉತ್ತಮ ಸಾಧನೆ ಪ್ರದರ್ಶಿಸುವ ಪ್ರವೃತ್ತಿಗೆ ಭಿನ್ನವಾಗಿ 90%ಕ್ಕಿಂತ ಕಡಿಮೆ ಅಂಕ ಪಡೆದ ವಿದ್ಯಾರ್ಥಿಗಳನ್ನ ತಗೊಂಡು 98-99% ಅಂಕ ಗಳಿಸುವ ಮಟ್ಟಕ್ಕೆ ತರಬೇತಿಗೊಳಿಸುವುದು ನಮ್ಮ ಕಾಲೇಜಿನ ವಿಶೇಷತೆಯಾಗಿದೆ. ಇದಕ್ಕೆ ಪೋಷಕರ, ವಿದ್ಯಾರ್ಥಿಗಳ ಹಾಗೂ ಸಿಬ್ಬಂದಿ ವರ್ಗದ ಎಲ್ಲರ ಶ್ರಮ ಇದೆ. ಈಗಾಗಲೇ ಟಾಪರ್ಗಳಾಗಿರುವ ವಿದ್ಯಾರ್ಥಿಗಳನ್ನ ಮತ್ತಷ್ಟು ಟಾಪರ್ಗಳನ್ನಾಗಿಸುವುದು ನಮ್ಮ ಉದ್ದೇಶವಲ್ಲ. ಟಾಪರ್ ಆಗದ ವಿದ್ಯಾರ್ಥಿಗಳನ್ನೇ ಅತ್ಯುತ್ತಮ ಸಾಧಕರನ್ನಾಗಿ ರೂಪಿಸುವುದು ನಮ್ಮ ಕಾಲೇಜಿನ ವೈಶಿಷ್ಟ್ಯ, ಯಶಸ್ಸು ಮತ್ತು ಹೆಮ್ಮೆಯಾಗಿದೆ ಅಂತ ತಿಳಿಸಿದ್ರು. ವಿದ್ಯಾವನ ಕಾಲೇಜು 2016-17ರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅವಾಗ 17 ಮಕ್ಕಳಿಂದ ಸ್ಟಾರ್ಟ್ ಮಾಡಿ ಇವತ್ತು 520 ಜನ ಮಕ್ಕಳಿದ್ದಾರೆ. ನಮ್ಮಲ್ಲಿ ಏನು ಅಂದ್ರೆ ಪ್ರತಿ ವರ್ಷ 100% ಫಲಿತಾಂಶ, ಮತ್ತೆ ಮೀಡಿಯಂ ಆಗಿ ಓದ್ತಾ ಇರ್ತಕ್ಕಂಥ ಮಕ್ಕಳು 60-65% ಇರ್ತಕ್ಕಂಥ ಮಕ್ಕಳನ್ನ 90% ಮೇಲೆ ತರಿಸ್ತಕ್ಕಂಥದ್ದು ನಮ್ಮ ಕಾಲೇಜಿನ ವೈಶಿಷ್ಟ್ಯತೆ. ಸೊ ಅದರಿಂದ ಈ ವರ್ಷ ನಮಗೆ ಪ್ರತಿ ವರ್ಷಕ್ಕಿಂತ ದುಪ್ಪಟ್ಟು ದಾಖಲಾತಿಗಳು ಆಗಿದೆ. ಸೊ ನಮ್ಮ ಕ್ವಾಲಿಟಿ ಎಜುಕೇಶನ್ ಈ ಒಂದು ಏರಿಯಾದಲ್ಲಿ ಹೆಸರುವಾಸಿಯಾಗಿ ಪೇರೆಂಟ್ಸ್ ಕೂಡ ತುಂಬಾ ಇಷ್ಟಪಟ್ಟು ಮಕ್ಕಳನ್ನ ಸೇರಿಸಿದ್ದಾರೆ. ಈ ವರ್ಷ ನಮಗೆ ಇಂಟೇಕ್ ಏನಿತ್ತು ಅದೆಲ್ಲ ಕಂಪ್ಲೀಟ್ ಆಗುವಷ್ಟು ದಾಖಲಾತಿ ಆಗಿರೋದು ಹೆಮ್ಮೆ ವಿಷಯ. ಸೊ ಈ ಏರಿಯಾದಲ್ಲೆಲ್ಲ ಬಡ ಮಕ್ಕಳು ಜಾಸ್ತಿ ಇರೋದ್ರಿಂದ ಅಂತವ್ರಿಗೆ ಒಂದು ಒಳ್ಳೆ ಎಜುಕೇಶನ್ ಅನ್ನು ಕೊಡ್ತಾ ಇದ್ವಿ. ಆ ಒಂದು ಹೆಮ್ಮೆ ಇದೆ ನಮ್ಗೆ. ಇವತ್ತು ಹೊಸದಾಗಿ ಬಂದಿರ್ತ ಮಕ್ಕಳಿಗೆ ನಾವು ಸ್ವಾಗತ ಕೊಡ್ತಾ ಇದ್ವಿ. ಮತ್ತೆ ಕಳೆದ ವರ್ಷಗಳಲ್ಲಿ ಬಿಕಾಂ ಪದವಿ ಮುಗಿಸಿರ್ತಕ್ಕಂಥವ್ರಿಗೆ ಪದವಿ ಪ್ರದಾನ 2 ಸಲ ಅಂದ್ರೆ ಇವಾಗ ಹೊಸದಾಗಿ ಬಂದವ್ರನ್ನ ಬರಮಾಡ್ಕೊಂಡು ಮುಗಿಸಿರ್ತಕ್ಕಂಥವನ್ನ ಕಳಿಸ್ಕೊಡ್ತಾ ಇದ್ದೀವಿ. ಅದು ತುಂಬಾ ವಿಜೃಂಭಣೆಯಿಂದ ಬೆಳಗ್ಗೆಯಿಂದ ಕೂಡ ನಡೀತಾ ಇದೆ. ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಒಳ್ಳೆ ಪರ್ಸೆಂಟೇಜಸ್ ಬಂದಿದೆ. ಕಾಲೇಜಿನ ಫಲಿತಾಂಶ ಕೂಡ ನಮ್ಮ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿನಲ್ಲಿ ಒಂದು ಅತ್ಯುನ್ನತ ಸ್ಥಾನದಲ್ಲಿದೆ ಕಾಲೇಜು ಕೂಡ. ಸೊ ಇವತ್ತು ಹೆಮ್ಮೆ ಅಂತಂದ್ರೆ ಒಂದು 90%-91% ಅಂತ SSLC ತೆಗೆದಿದ್ದ ಮಕ್ಕಳು ಕೂಡ 98% ಅಬೋವ್ ತಗೊಂಡು 10th 12th ರ್ಯಾಂಕ್ಗಳು ತಗೊಂಡಿದ್ದಾರೆ ಸ್ಟೇಟ್ ಲೆವೆಲ್ ಅಲ್ಲಿ. ಯಾಕೆಂದ್ರೆ ನಾವು ನೋಡ್ತಾ ಇದ್ದೀವಿ ಇವಾಗ 90%, 98-99% ಇರೋರಿಗೆ ಪ್ರೀ ಅಡ್ಮಿಷನ್ಸ್ ಕೊಟ್ಟು ದಾಖಲೆ ಮಾಡಿಕೊಂಡು ಅವರನ್ನ 98% ಕೊಟ್ಟು ನಮ್ಮ ಕಾಲೇಜಿನ ಹೆಮ್ಮೆ ಅಂತ ಹೇಳ್ಕೊಳ್ತಾರೆ. ಅದು ಬಿಟ್ಟು ನಮ್ಮಲ್ಲಿ 90% ಇರ್ತಕ್ಕಂಥ ಮಕ್ಕಳನ್ನ ತಗೊಂಡು ನಾವೇ 98%, 99% ತನಕ ಸೆಂಟಮ್ಸ್ ಕೂಡ ಕೆಲವು ಸಬ್ಜೆಕ್ಟ್ ಅಲ್ಲಿ ತೆಗೆದಿರೋದು ಅಂದ್ರೆ ಇದು ನಮ್ಮ ಕಾಲೇಜಿನ ಹೆಮ್ಮೆ. ಯಾಕೆಂದ್ರೆ ನಾವು ಟಾಪರ್ ಮಾಡೋದಲ್ಲ, ಟಾಪರ್ ಆಗದೆ ಇರ್ತಕ್ಕಂಥ ಮಕ್ಕಳು ತಗೊಂಡು ಟಾಪರ್ ಮಾಡ್ತಕ್ಕಂಥದ್ದು ನಮ್ಮ ಕಾಲೇಜಿನ ವೈಶಿಷ್ಟ್ಯತೆ. ಇವತ್ತು ರಾಜಣ್ಣ ಅವರು ಬಂದಿದ್ದಾರೆ, ಅಡ್ವೊಕೇಟ್ ಅವರು. ಮತ್ತೆ ನಮ್ಮ ಗುರುಗಳಾಗಿರ್ತಕ್ಕಂಥ ವಿ ನಾರಾಯಣಸ್ವಾಮಿ ಅವರು ಬಂದಿದ್ದಾರೆ. ನಮ್ಮ ವೆಲ್ವಿಷರ್ ಆಗಿರ್ತಕ್ಕಂಥ ನಾರಾಯಣಪ್ಪ CC ಅವರು ನಮ್ಮ ತಾಲೂಕಿನಲ್ಲೇ ಒಂದು ಒಳ್ಳೆಯ ಹೆಸರು ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ನೋಡಲ್ ಆಫೀಸರ್ ಆಗಿರ್ತಕ್ಕಂಥ ನಾರಾಯಣಪ್ಪನವರು ಅವರು ಕೂಡ ನಮ್ಮ ತುಂಬಾ ವೆಲ್ವಿಷರು. ನಮಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಗೈಡೆನ್ಸ್ ಕೊಡ್ತಾ ಇರ್ತಾರೆ. ನಮ್ಮ ನಾರಾಯಣಸ್ವಾಮಿ ಅವರು ನನಗೂ ಉಪನ್ಯಾಸಕರಾಗಿದ್ರು, ಮತ್ತೆ ನನಗೆ ಪ್ರತಿಯೊಂದು ಹಂತದಲ್ಲೇ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಸೊ ರಾಜಣ್ಣ ಅವರು ಕೂಡ ಹೊಸ ಪರಿಚಯ, ಆದ್ರೆ ಅವರ ಒಂದು ಜ್ಞಾನ ಕೂಡ ನಮ್ಮ ಕಾಲೇಜಿನ ಮಕ್ಕಳಿಗೆ ತುಂಬಾ ಅನುಕೂಲ ಆಯಿತು. ಸೊ ಇವರೆಲ್ಲ ಬಂದಿದ್ದಾರೆ. ಸೊ ಈ ನಮ್ಮ ಕಾಲೇಜನ್ನ ಆಯ್ಕೆ ಮಾಡಿಕೊಂಡು
ಇಲ್ಲಿ ಅಡ್ಮಿಷನ್ ಆಗಿರ್ತಕ್ಕಂಥ ಎಲ್ಲಾ ನಮ್ಮ ಪೇರೆಂಟ್ಸ್ಗೆ, ಯಾಕಂದ್ರೆ ಈ ವರ್ಷ ಅಡ್ಮಿಷನ್ ಕಂಪ್ಲೀಟ್ ಆಗುವಷ್ಟು ಅಡ್ಮಿಷನ್ ಬಂದಿರೋದ್ರಿಂದ, ಮತ್ತೆ ಈ ಕಾಲೇಜಿನಲ್ಲಿ ಪದವಿ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ, ನಮ್ಮನ್ನ ನಂಬಿ ಬಂದು ಆ ಮಕ್ಕಳಿಗೆ, ಎಲ್ಲಾ ಮಕ್ಕಳು, ಯಾವುದೇ ಒಂದು ಮಗು ಕೂಡ SSLC ನಲ್ಲಾಗ್ಲಿ PUC ನಲ್ಲಾಗ್ಲಿ ಹಿಂದುಳಿದೆ, ಎಲ್ಲಾ ಮಕ್ಕಳು ಕೂಡ ಪಾಸ್ ಆಗಿ PUC ಮತ್ತೆ BCom ಶೇಕಡ 100% ಫಲಿತಾಂಶವನ್ನು ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥ, ಅದಕ್ಕೆ ಸಹಕಾರ ಕೊಟ್ಟ ಎಲ್ಲಾ ಒಂದು ಪೋಷಕರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ.